ತತ್ವನ್ಯಾಸ ಮಂತ್ರಗಳಲ್ಲಿ ಮುಂದೆ ನಾವು ಅಹಂಕಾರದ ಬಗ್ಗೆ ನೋಡಬೇಕು. ಪರಾಯ ಅಹಂಕಾರಾತ್ಮನೆ ಗರುಡ ಶೇಷ ರುದ್ರೇಭ್ಯೋ ನಮಃ ಅಂತ ಹೇಳಿ ಬಲತೊಡೆಯನ್ನ ಸಾಧಕನಾದವನು ಸ್ಪರ್ಶಿಸಬೇಕು. ಗರುಡ ಶೇಷ ರುದ್ರರು ಮೂವರು ಕೂಡ ಅಹಂಕಾರದ ಅಭಿಮಾನಿಗಳಾಗಿದ್ದಾರೆ. ಅವರಲ್ಲಿ ಅಹಂಕಾರ ಎಂಬ ಶಬ್ದದಿಂದ ಭಗವಂತನೇ ವಾಚ್ಯನಾಗಿ ಇದ್ದಾನೆ ಅಂತ ಹೀಗೆ ಅದರ ಅನುಸಂಧಾನ. ಇದರ ಕುರಿತಾಗಿ ತಂತ್ರಸಾರದಲ್ಲಿ ಮತ್ತಿತರ ಕಡೆ ಏನು ಬಂದಿದೆ ಅಂತ ಅನ್ನೋದನ್ನ ಹೀಗೆ ನಾವು ಗಮನಿಸಬೇಕು. ತಂತ್ರಸಾರದ 3ನೇ ಅಧ್ಯಾಯದಲ್ಲಿ 132ನೇ ಶ್ಲೋಕ. ರುದ್ರ ಅಹಂಕಾರ ಉದ್ದಿಷ್ಟ ಸ್ಕಂದೇಂದ್ರೌ ಮನವುಚ್ಯತೆ ಅಹಂಕಾರ ಶೇಷವೀಂದ್ರಾವಪಿ ವಿದ್ವದ್ಭಿರೇರಿತೌ. ರುದ್ರ ಅಹಂಕಾರದ ಅಭಿಮಾನಿ, ಗರುಡ ಶೇಷ ರುದ್ರರು ಕೂಡ ಅಹಂಕಾರದ ಅಭಿಮಾನಿಗಳು ಅಂತ ಕೇಳಿಬರ್ತದೆ. ಅಹಂಕಾರ ಅಂದ್ರೆ ಅದು ಮನಸ್ಸಿನ ಒಂದು ಪ್ರಭೇದ. ಮನಸ್ಸು, ಬುದ್ಧಿಯ ಅಹಂಕಾರ, ಚಿತ್ತ, ಚೇತನ ಅಂತ ಮನಸ್ಸಿನ 5 ಪ್ರಭೇದಗಳು. ಅದರಲ್ಲಿ ಒಂದು ಈ ಅಹಂಕಾರ. ಮುಂದೆ ನಾವು ಮನಸ್ಸಿನ ಬಗ್ಗೆನೂ ಕೂಡ ನೋಡೋರಿದ್ದೇವೆ. ಮನ ಆತ್ಮನೇ ಸ್ಕಂದೇಂದ್ರಾಭ್ಯಾಂ ನಮಃ ಅಂತ. ಸ್ಕಂದ ಅಂದ್ರೆ ಷಣ್ಮುಖ ಮತ್ತೆ ಇಂದ್ರರಿಬ್ಬರು ಕೂಡ ಮನಸ್ಸಿನ ಅಭಿಮಾನಿಗಳಾಗಿದ್ದಾರೆ. ಅದು ತಂತ್ರಸಾರದಲ್ಲಿ ಈ 3ನೇ ಅಧ್ಯಾಯದ 132ನೇ ಶ್ಲೋಕದಲ್ಲೇ ಇದೆ. ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅನೇಕ ಆಯ್ಕೆಗಳನ್ನ ನಮ್ಮ ಮುಂದೆ ಇಡ್ತದೆ. ಆ ಆಯ್ಕೆಗಳ ರೂಪವೇ ಈ ಮನಸ್ಸು ಅಷ್ಟೆ. ಆದ್ರೆ ಮನಸ್ಸು ಯಾವುದನ್ನು ನಿಶ್ಚಯ ಮಾಡುವುದಿಲ್ಲ. ಬುದ್ಧಿ ಅಧ್ಯವಸಾನಾಯ. ಬುದ್ಧಿ ಮಾತ್ರ ಎಲ್ಲವನ್ನೂ ತೂಗಿ ನೋಡಿ ಯಾವುದನ್ನ ನಾವು ಸ್ವೀಕರಿಸಬೇಕು, ಯಾವುದನ್ನ ತಿರಸ್ಕರಿಸಬೇಕು ಅಂತ ತಿಳಿಸ್ತದೆ. ಅಹಂಕಾರ ಅಂದ್ರೆ ನಾನು, ನನ್ನದು ಅನ್ನುವಂಥ ಜ್ಞಾನ. ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಅಹಂ ಕರ್ತೇತಿ ಏನಾಸೌ ಜೀವೋ ಮಂಸ್ಯತಿ ಅಸೌ ಶಿವಃ ಅಹಂ ಇತಿ ಪ್ರೋಕ್ತಃ ಜೀವ ಅಹಂಕೃತಿ ಕೃತ್ಯತಃ. ಜೀವ ನಾನು ಮಾಡಿದೆ ಅಂತ ಅನ್ಕೋತಾನಲ್ಲ. ನಾನು ಮಾಡಿದೆ, ನಾನು ಸಾಧಾರಣವಾದ ಕೆಲಸಗಳನ್ನ ನಾವು ಮಾಡಿದಾಗಲೂ ಕೂಡ ಅಲ್ಲೇನು ದುರಹಂಕಾರ ಇಲ್ಲದೆ ಹೋದ್ರು ನಾನು ಮಾಡಿದೆ ಅನ್ನುವ ಎಚ್ಚರ ಬರುವುದೇ ಈ ಅಹಂಕಾರದಿಂದ. ಅದು ಕೆಲವು ಬಾರಿ ದರ್ಪಕ್ಕೆ, ದುರಹಂಕಾರಕ್ಕೆ ತಿರುಗಿದಾಗ ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತಿ ಅಜ್ಞಾನ ವಿಮೋಹಿತಾಃ. ನಾನು ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿದ್ದೇನೆ, ಸಂಪನ್ನನಾಗಿದ್ದೇನೆ, ನನಗೆ ಸದೃಶನಾದವನು ಯಾರು? ಬೇಕಾದಷ್ಟು ಯಜ್ಞಗಳನ್ನು ಮಾಡ್ತೇನೆ, ಬೇಕಾದಷ್ಟು ದಾನಗಳನ್ನು ಕೊಡ್ತೇನೆ. ಹೀಗೆ ಅಜ್ಞಾನದಿಂದ ಮನುಷ್ಯ ದುರಹಂಕಾರ ಪಡ್ತಾನೆ. ಯಕ್ಷೇ ದಾಸ್ಯಾಮಿ ಅಂತ ಹೀಗೆ ಹೇಳಿದ್ರು. ಅಂದ್ರೆ ದಾನ ಮಾಡ್ತೇನೆ, ಯಜ್ಞ ಮಾಡ್ತೇನೆ ಅಂತ ಅಷ್ಟ ಮಾತ್ರ ಅಲ್ಲ, ಬುದ್ಧಿವಂತನಾಗಿದ್ದೇನೆ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೇನೆ, ನನ್ನ ಬುದ್ಧಿಗೆ ಸಮಾನರಾದವರು ಯಾರು? ಪಠಿಷ್ಯೇಹಂ ಪ್ರವಕ್ಷ್ಯೇಹಂ. ನಾನು ಬೇಕಾದಷ್ಟು ಅಧ್ಯಯನ ಮಾಡಬಲ್ಲೆ, ಬೇಕಾದಷ್ಟು ಪ್ರವಚನ ಮಾಡಬಲ್ಲೆ. ಇಂಥ ಎಲ್ಲ ಅಹಂಕಾರಗಳು ಕೂಡ ನಾನು ಮಾಡ್ತಿದ್ದೇನೆ ಎನ್ನುವ ನನ್ನತನದ ಅರಿವು ಮಾತ್ರ ಇದ್ರೆ ಅದು ಇರಬೇಕಾದದ್ದೇ. ಆದ್ರೆ ಅದು ದುರಹಂಕಾರಕ್ಕೆ ತಿರುಗಿದ್ರೆ ನನಗೆ ಸಮಾನನಾದವನು ಯಾರು? ಯಾರು ಮಾಡದೇ ಇದ್ದದನ್ನು ನಾನು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ಇನ್ನೂ ಮುಂದೆ ಮಾಡುವವನಿದ್ದೇನೆ. ಅಲ್ಲಿ ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ, ನಾನು ಸಂತೋಷ ಪಡ್ತೇನೆ, ನಾನು ದಾನ ಮಾಡ್ತೇನೆ, ನಾನು ದಕ್ಷಿಣೆ ಕೊಡ್ತೇನೆ ಅಂತ ಹೀಗೆಲ್ಲ ಭವಿಷ್ಯತ್ ಕಾಲ ಇದೆ. ಮನುಷ್ಯನ ದುರಹಂಕಾರಕ್ಕೆ ಹಿಡಿದಂಥ ಒಂದು ಕನ್ನಡಿ ಅದು. ಈಗ ಮಾತ್ರ ಇಷ್ಟನ್ನೆಲ್ಲ ಮಾಡ್ತಾ ಇದ್ದೇನಂತಲ್ಲ, ಮುಂದೂ ಕೂಡ ಇದನ್ನೆಲ್ಲ ಮಾಡ್ತೇನೆ. ಮುಂದೆ ಏನಾಗ್ತದೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ಆದ್ರೂ ಮುಂದೆ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ಅವನಿಗೊಂದು ದುರಹಂಕಾರ ಬರ್ತದೆ. ಮುಂದಿನೂ ಮಾಡಬಲ್ಲೆ ಅನ್ನುವಂಥ ಆ ಒಂದು ಆತ್ಮವಿಶ್ವಾಸ, ಮುಂದಿನ ಪರಿಣಾಮಗಳಿಲ್ಲದ ಆಲೋಚನೆ, ಹಿಂದೆ ಆಗಿ ಹೋಗಿದ್ರ ಬಗ್ಗೆ ನಾನು ಇದನ್ನು ಮಾಡುವಂತ ದುರಹಂಕಾರನೂ ಇರಬಾರದು. ಆದ್ರೂ ನಾನು ಭಗವಂತನ ಕೈಗೊಂಬೆಯಾಗಿ ಆದ್ರೂ ನಾನು ಮಾಡಿದ್ದೇನೆ ಅನ್ನೋದು ಹೌದು, ಕೆಲಸ ಆಗಿ ಹೋಗಿರೋದು ಹೌದು, ಈಗ ಆಗ್ತಾ ಇರೋದು ಹೌದು. ಆದ್ರೆ ಮುಂದೆ ಅದೇ ಕೆಲಸ, ಈ ಹಿಂದೆ ನಾವು ಮಾಡಿದ ಕೆಲಸವೇ ಮುಂದೆ ಆಗ್ತದೆ ಅಂತ ನಿಶ್ಚಿತ ಇಲ್ಲ. ಆದ್ರೂ
ನಾನು ಅದನ್ನೆಲ್ಲವನ್ನೂ ಮಾಡಿಯೇ ತೀರ್ತೇನೆ ಅನ್ನುವಂಥ ಒಂದು ಹುಂಬ ಧೈರ್ಯ, ಒಂದು ದರ್ಪ ಏನಿದೆ, ಅದು ಆ ಲೃಟ್ ಲಕಾರದಲ್ಲಿ, ಭವಿಷ್ಯತ್ ಕಾಲವನ್ನು ಸೂಚನೆ ಮಾಡುವಂತಹ ಲೃಟ್ ಲಕಾರದಲ್ಲಿ ಸೂಚಿತವಾಗಿದೆ. ಅದಕ್ಕಾಗಿಯೇ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಅಂತ ಅಲ್ಲೇನು ಶ್ಲೋಕ ಇದೆಯಲ್ಲ, ನಾನು ಅದನ್ನು ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಆಢ್ಯ ಬುದ್ಧಿವಂತನಾಗಿದ್ದೇನೆ, ಅಭಿಜನವಾನಸ್ಮಿ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೇನೆ, ಪಠಿಷ್ಯೇಹಂ ಬೇಕಾದಷ್ಟು ಅಧ್ಯಯನ ಮಾಡಬಲ್ಲೆ, ಪ್ರವಕ್ಷ್ಯೇಹಂ ಬೇಕಾದಷ್ಟು ಪ್ರವಚನ ಮಾಡಬಲ್ಲೆ, ಕೋನ್ಯೋಸ್ತಿ ಸದೃಶೋಮಯ ನನಗೂ ಸದೃಶನ ಯಾರು ಅಂತ ಹೀಗೆಲ್ಲ ನಮ್ಗೆ ಅಹಂಕಾರ ಬರುವ ಸಾಧ್ಯತೆ ಇದೆ. ಆ ಅಹಂಕಾರದ ಸಾಧ್ಯತೆ ನಮ್ಗೆ ಗೊತ್ತಿದ್ರೆ ನಾವು ಎಚ್ಚರದಿಂದ ಇರಬಹುದು ಅಂತ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಆ ಶ್ಲೋಕವನ್ನು ಸ್ವಲ್ಪ ಬದಲಾವಣೆಯೊಂದಿಗೆ ಗೀತೆಯ ಶ್ಲೋಕವನ್ನು ಹೇಳ್ಕೊತಾ ಇರ್ತೇನೆ. ಮುಂದೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಎರಡಿವೆ. ಚಿತ್ತಂ ಸ್ಮರಣ ಕಾರಣ, ನಮ್ಮ ಹಿಂದಿನ ನೆನಪುಗಳನ್ನ ನಮಗೆ ಕೊಡುವಂತಹ ಮನಸ್ಸಿನ ಒಂದು ಭಾಗವೇ ಚಿತ್ತ. ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯಭಿಧೀಯತೆ. ಇದೆಲ್ಲ ಬಹುತೇಕ ಈ ಪ್ರಮಾಣಗಳೆಲ್ಲ ಭಾಗವತ ತಾತ್ಪರ್ಯದಲ್ಲಿ ತಂದಿವೆ. ಕೇವಲ ಅಲ್ಪಕಾಲದ ಸ್ಮರಣೆಗಳನ್ನು ಕೊಡುವುದು ಈ ಚಿತ್ತ, ದೀರ್ಘಕಾಲದ ಸ್ಮರಣೆಗಳನ್ನು ಕೊಡಬಲ್ಲಂಥದ್ದು ಚೇತನ. ಈ ರುದ್ರನನ್ನ ನಾವಿಲ್ಲಿ ಅಹಂಕಾರದ ಅಭಿಮಾನಿ ಅಂತ ಕರೆದಿದ್ದೀವಿ, ಗರುಡಶೇಷ ರುದ್ರರನ್ನ. ರುದ್ರ ಮನೋಭಿಮಾನಿಯೂ ಹೌದು, ಮನೋಭಿಮಾನಿನೋ ರುದ್ರ ವೀಂದ್ರ ಶೇಷಾಸ್ತ್ರಯೋಪಿತು ಅಂತ ಕಾಟಕ ಭಾಷ್ಯದಲ್ಲಿ, ಮತ್ತೆ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ಅನ್ನುವಲ್ಲೆಲ್ಲ ಅವನನ್ನು ಮನೋಭಿಮಾನಿ ಅಂತ ಕೂಡ ಹೇಳ್ತಾರೆ, ನಮ್ಗದು ಗೊತ್ತಿದೆ. ಈ ರುದ್ರ ಸ್ಮರಣದ ಅಭಿಮಾನಿಯೂ ಹೌದು. ಇಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಅಂತಲ್ಲ. ಮನಸ್ಸಿನ ಅಭಿಮಾನಿ ಹೌದು, ಅಹಂಕಾರದ ಅಭಿಮಾನಿ ಹೌದು, ಅದಕ್ಕೆ ಪ್ರಮಾಣಗಳಿವೆ. ಹಾಗೆ ಅವನು ಸ್ಮರಣದ ಅಭಿಮಾನಿ ಕೂಡ ಹೌದು ಅಂತ ಕೇಳಿ ಬರ್ತದೆ. 6ನೇ ಅಧ್ಯಾಯದಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಇದ್ರ ಬಗ್ಗೆ ಎಲ್ಲ ವರ್ಣನೆ ಇದೆ. 7ನೇ ಅಧ್ಯಾಯದಲ್ಲಿ ಅನೇಕ ದೇವತೆಗಳ ಒಂದು ತಾರತಮ್ಯವನ್ನೆಲ್ಲ ಹೇಳುವಂತ ಪ್ರಸಂಗ. ಸನತ್ ಕುಮಾರ ಮತ್ತೆ ನಾರದರ ಸಂವಾದ ಅಲ್ಲಿದೆ. ಸ್ಮರೋವ ಆಕಾಶಾದ್ಭೂಯಾಂ, ಆಕಾಶಾಭಿಮಾನಿಯಾದ ಪಾರ್ವತಿಗಿಂತ ಸ್ಥಿರವಾದ ಸ್ಮರಣೆಗೆ ಅಭಿಮಾನಿಯಾದಂತಹ ರುದ್ರ ಉತ್ತಮನಾಗಿದ್ದಾನೆ. ಆ ರುದ್ರನ ಒಂದು ಅನುಗ್ರಹದಿಂದಲೇ, ಆ ಸ್ಥಿರವಾದ ಸ್ಮರಣೆಯಿಂದಲೇ ನಾವೇನಾದ್ರೂ ಯಾರಾದ್ರೂ ಗುರುಗಳ ಹತ್ರ ಅಧ್ಯಯನ ಮಾಡಬೇಕು ಅಂತ ಹೋದರೆ ನಮಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದ್ರೆ ಆ ಗುರುಗಳು ಶ್ರವಣ ಮಾಡಿಸಿದ್ದು, ಅಧ್ಯಯನ ಮಾಡಿಸಿದ್ದು ಯಾವುದೂ ಕೂಡ ನೆನಪೇ ಉಳಿಯೋದಿಲ್ಲ. ಯದ್ಯಪಿ ಬಹವಃ ಆಸೀರನ್, ಗುರುಗಳ ಹತ್ರ ಕೂತ್ಕೋತಾರೆ, ಸ್ಮರಂತೋ ನೈವ ಕಿಂಚನ ಶೃಣುಯುಹು, ಏನೂ ಅವರಿಗೆ ಶ್ರವಣ ಮಾಡಿದ್ದೇ ನೆನಪುಳಿಯೋದಿಲ್ಲ. ಯದಾವತೆ ಸ್ಮರೇಯುಹು ಅಥ ಶೃಣುಯುಹು, ಏನಾದ್ರೂ ನೆನಪಿದ್ದು, ಹಿಂದಿಂದ ನೆನಪಿದ್ರೆ, ಗುರುಗಳು ಹೇಳಿದ್ದೆಲ್ಲ ನೆನಪಿದೆ, ಅರ್ಥ ಆಗ್ತದೆ, ಉಪಯೋಗ ಆಗ್ತಾ ಇದೆ, ಅದರಿಂದ ಗುರು ಹತ್ರ ಮತ್ತಷ್ಟು ಅಧ್ಯಯನ ಮಾಡ್ಲಿಕ್ಕೆ ಹೋಗೋಣ ಅಂತ ಶ್ರವಣ ಮಾಡ್ತಾರೆ. ಅಥ ಮನ್ವೀರನ್, ಮುಂದೆ ಶ್ರವಣ ಮಾಡಿದ್ದು ನೆನಪಿದ್ರೆ ಮನನ ಮಾಡ್ಲಿಕ್ಕೆ ಸಾಧ್ಯ. ಶ್ರವಣ ಮಾಡಿದ್ದು ಏನೂ ನೆನಪಿಲ್ಲ ಅಂತ ಆದ್ರೆ ಮನನ ಮಾಡುವುದು ಯಾವಾಗ? ಏನನ್ನು ಮನನ ಮಾಡುವುದು? ಮನನ ಮಾಡಿ ಮುಂದೆ ಜ್ಞಾನ ಸಂಪನ್ನರಾಗಬಲ್ಲರು. ಆ ರುದ್ರದೇವರ ಅನುಗ್ರಹದಿಂದಲೇ ಸ್ಮರೇಣ ವೈ ಪುತ್ರಾನ್ ವಿಜಾನಾತಿ, ರುದ್ರನ ಅನುಗ್ರಹದಿಂದಲೇ ತಮ್ಮ ಮಕ್ಕಳನ್ನ, ತಮ್ಮ ಸಂಪತ್ತು, ಧನ ಕನಕಾದಿ ಸಂಪತ್ತು, ಪಶುಗಳು, ಸ್ಮರೇಣ ಪಶುವನ್ನಂತಿದೆ, ತುಂಬಾ ಸುಂದರವಾದಂತಹ ಮಾತಿದೆ. ಪಶು ಅಂದ್ರೆ ಕೇವಲ ನಮ್ಮ ಧನ ಕನಕಾದಿ ಸಂಪತ್ತು, ದನಕರುಗಳು ಮಾತ್ರ ಅಲ್ಲ, ಪಾಂತಿ ಸಂಸಾಧನಾ ನೀತಿ ವೇದಾಹ ಪಶವಃ, ನಮ್ಮನ್ನ ರಕ್ಷಿಸಿ, ನಮ್ಮನ್ನ ಪಾಲಿಸಿ, ನಮಗೆ ಸುಖ ಕೊಡುವಂಥವು ವೇದಗಳು. ಆದ್ರಿಂದ ವೇದಗಳೇ ಪಶುಗಳು. ಆ ರುದ್ರನ ಮನೋಭಿಮಾನಿಯಾದಂತಹ ಸ್ಥಿರವಾದ ಸ್ಮರಣೆಗೆ ಅಭಿಮಾನಿಯಾದ ರುದ್ರನ ಅನುಗ್ರಹದಿಂದಲೇ ನಾವು ಈ ನಮ್ಮ ಪಶುಗಳನ್ನ, ನಮ್ಮ ಮಕ್ಕಳನ್ನ, ಅಥವಾ ಅರ್ಥಾತ್ ನಮ್ಮ ಶಿಷ್ಯರನ್ನು ಕೂಡ ಗುರುತಿಸಬಲ್ಲವರಾಗ್ತೇವೆ. ಅದಿಲ್ಲದೆ ಹೋದ್ರೆ ನಮಗೆ ನಾವು ಓದಿದಂತಹ ವೇದಾದಿ ಶಾಸ್ತ್ರಗಳ ಯಾವ ಸ್ಮರಣೆಯೂ ಕೂಡ ಇರೋದಿಲ್ಲ. ಪಶು ಅಂತಂದ್ರೆ ಹೀಗೊಂದು ಅರ್ಥ ಮಾಡುವುದೇ ಯೋಗ್ಯ. ಸ್ಮರ ಉಪಾಸ್ಯ, ಆ ರುದ್ರನಲ್ಲಿ ಅಂತರ್ಗತನಾದ ಭಗವಂತನನ್ನ,
ಅವನು ಸ್ಥಿರಸ್ಮರಣೆಗೆ ನಿಯಾಮಕ, ಮನಸ್ಸಿಗೆ ನಿಯಾಮಕ, ಅಹಂಕಾರಕ್ಕೆ ನಿಯಾಮಕ ಅಂತ ಉಪಾಸಿಸು ಅಂತ ಹೇಳ್ತಾರೆ. ತಸ್ಯಾಶ್ಚೈವ ಸದಾಶಿವಃ ಸ್ಥಿರಸ್ಮೃತ್ಯಭಿಮಾನೀತೋ ಸ ಸಮಮೇವ ರತೆ ಸ್ಮರಃ. ಸ್ಥಿರವಾದ ಸ್ಮರಣೆಗೆ ಅಭಿಮಾನಿಯಾದಂತಹ ರುದ್ರ ಸ್ಮರ ಅಂತ ಕರೆಸ್ಕೊಂಡಿದ್ದಾನೆ. ಯಾಕಂದ್ರೆ ಸದಾ ಸಮಮೇವ, ಸ್ಮ ರ ಅಂತಿದೆಯಲ್ಲ, ಸ್ಮ ಅಂದ್ರೆ ಸಮಂ, ಏಕಕಾಲದಲ್ಲಿ ಯಾವಾಗಲೂ ಕೂಡ ರಮತೆ, ಆ ರುದ್ರನ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಿದ್ದಾನೆ. ಸಮಮೇವ ರತೇಹೆ, ರತಿ ಅಂದ್ರೆ ಆಸಕ್ತನಾಗಿರುವುದು ಅಂತ ಅರ್ಥ. ಸಮ ಅಂದ್ರೆ ಯಾವಾಗಲೂ, ಒಟ್ಟಾರೆ, ಸದಾ ಕಾಲದಲ್ಲೂ ಕೂಡ. ಸಮ ಅನ್ನುವುದೇ ಸ್ಮ ಆಗಿದೆ, ರಮತೆ ಆಸಕ್ತಿ ಅನ್ನುವುದೇ ರ ಆಗಿದೆ. ಹೀಗೆ ಆ ರುದ್ರ ಸ್ಮರ ಅಂತ ಕರೆಸ್ಕೊಂಡಿದ್ದಾನೆ. ರುದ್ರ ಹೀಗೆ ಆ ಸ್ಮರಣ ಪಶುವನ್ನಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ನೋಡಿದ್ವಲ್ಲ, ಪಶುಗಳನ್ನ ಅಂದ್ರೆ ವೇದಗಳನ್ನ ನಮಗೆ ಯಾವತ್ತೂ ನೆನ್ಪಿಡುವವನು. ಆ ಕಾರಣದಿಂದ ಅವನ ಪ್ರಜಾಸ್ತು ಪಶು ಶಬ್ದೋಕ್ತಾಹ ಪಶುಪಸ್ತು ಪ್ರಜಾಪತಿ, ಎಲ್ಲ ಪ್ರಜೆಗಳನ್ನು ಪಶುಗಳು ಅಂತ ಹೇಳ್ತಾರಂತ. ರುದ್ರನನ್ನ ಪಶುಪತಿ ಅಂತ ಹೇಳ್ತಾರೆ. ಪಶುಪತಿ ಅಂದ್ರೆ ಎಲ್ಲ ಪ್ರಜೆಗಳ ಪತಿ ಅಂತ ಅರ್ಥ. ಪಶುಪತಿ ಅಂದ್ರೆ ಹಾಗೇನೆ ವೇದಗಳ ಪತಿ ಅಂತ ಕೂಡ ಅರ್ಥ ಆಗಿದೆ. ಅದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ತಾಂತ್ರಿಕ ಶೇಷ ರುದ್ರವಂತು, ಗರುಡ ಶೇಷ ರುದ್ರದ ಬಗ್ಗೆ ನಾವು ನೋಡ್ತಿದ್ದೇವಲ್ಲ ಈಗ. ವೈದಿಕ ಶ್ರವಣೇ ವಿಪಹ, ವೇದದ ಶ್ರವಣಗಳನ್ನು ಮಾಡಬೇಕಾದ ಶ್ರದ್ಧಾ ನಮಗೆ ಬರುವುದು ಗರುಡನಿಂದ. ವೇದ ಭಿನ್ನವಾದ ಪೌರುಷೇಯ ಶಾಸ್ತ್ರದ ಸ್ಮರಣೆ ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ನಮಗೆ ಬರುವುದು, ಅರ್ಥಾತ್ ತಂತ್ರಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶ್ರದ್ಧಾ ನಮಗೆ ಬರುವುದು ಈ ಶೇಷ ಮತ್ತು ರುದ್ರರಿಂದ. ಬೃಹದಾರಣ್ಯಕ ಭಾಷ್ಯದಲ್ಲಿ ಪ್ರಜಾಸ್ತು ಪಶು ಶಬ್ದೋಕ್ತಾಹ ಪಶುಪಸ್ತು ಪ್ರಜಾಪತಿ, ರುದ್ರನನ್ನು ಪ್ರಜಾಪತಿ ಅಂತ ಹೇಳ್ತಾರೆ. ಇದು ನಾವು ಕೇಳಿದ್ದೇವೆ. ತಾಂತ್ರಿಕ ಶೇಷ ರುದ್ರವಚ ವೈದಿಕ ಶ್ರವಣೆ ವಿವಾಹ ಅಂತ ಬರುವುದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ. ಹೀಗವನು ಸ್ಥಿರವಾದ ಸ್ಮರಣೆಗೆ ಅಭಿಮಾನಿ ಆದ್ರಿಂದಲೇ ಮನನವನ್ನು ಕೂಡ ಮಾಡಿಸ್ತಾನೆ. ಹಾಗೆ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ರುದ್ರಸ್ತು ಮರಣಾಖ್ಯಂಚ, ನಮ್ಮಿಂದ ಮನನ ಮಾಡಿಸುವವನು ರುದ್ರ. ಗರುಡ ಧ್ಯಾನ ಗೋಚರಂ, ಧ್ಯಾನವನ್ನು ಮಾಡಿಸುವವನು ಗರುಡ. ಶೇಷ ವ್ಯಾಖ್ಯಾನ ಗೋಚರಂ, ಶೇಷ ನಮಗೆ ವ್ಯಾಖ್ಯಾನವನ್ನು ಮಾಡಿಸುವಂತವನು. ಮನಸ್ಥೂಲಂತು ವಾಸವ, ಸ್ಥೂಲ ಮನಸ್ಸಿಗೆ ಇಂದ್ರ ಅಭಿಮಾನಿ. ಅವನ ಸ್ಥಾನ ಇನ್ನು ಮುಂದೆ ಬರುವುದಿದೆ. ಎಡತೊಡೆಯಲ್ಲಿ ಸ್ಕಂದ ಮತ್ತು ಇಂದ್ರನನ್ನು ಮುಟ್ತೇವೆ ನಾವು. ಬಲತೊಡೆಯಲ್ಲಿ ಗರುಡ ಶೇಷ ರುದ್ರರನ್ನು ಮುಟ್ತೇವೆ. ಅವರು ಸೂಕ್ಷ್ಮ ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ಅಲ್ಲಿ ಮನನ ಧ್ಯಾನ, ಮನನವನ್ನು ರುದ್ರ, ಧ್ಯಾನವನ್ನು ಗರುಡ, ವ್ಯಾಖ್ಯಾನವನ್ನ ಶೇಷ ಮಾಡಿಸ್ತಾರೆ. ರುದ್ರನ ಪಾತ್ರ ಬಹಳ ದೊಡ್ಡದು. ಅದು ಬರೋ ಅಹಂಕಾರ, ಮನಸ್ಸು, ಅಹಂಕಾರ, ಚಿತ್ತ ಇಷ್ಟಕ್ಕೆ ಮಾತ್ರ ನಿಯಾಮಕ ಅಲ್ಲ. ಅದು ಅನ್ನಾಭಿಮಾನಿಯೂ ಹೌದು. ಛಾಂದೋಗ್ಯ ಉಪನಿಷತ್ನಲ್ಲೇ ಬರುವಂತೆ ಅನ್ನಾಭಿಮಾನಿ ರುದ್ರಶ್ಚ, ತೇಜೋಭಿಮಾನಿ ಶ್ರೀಹಿ, ಪ್ರಾಣ ಅಭಭಿಮಾನವಾನ್, ಪ್ರಾಣ ಜಲಾಭಿಮಾನಿ, ಅನ್ನಾಭಿಮಾನಿ ರುದ್ರ. ಅವನು ಅನ್ನಾಭಿಮಾನಿ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತು ತಿಳಿಸಿದ್ರೆ, ಐತರೇಯ ಉಪನಿಷತ್ ಭಾಷ್ಯ ಅವನನ್ನು ಶರೀರ ಪುರುಷ ಶಿವ ಚತ್ವಾರ ಪುರುಷ ಇತಿ ಬಾಧ್ವ ಎಂಬ ಭಾಗದಲ್ಲಿ ಐತರೇಯ ಉಪನಿಷತ್ನಲ್ಲಿ ಅವನನ್ನು ಶರೀರ ಪುರುಷ ಅಂತ ವರ್ಣನೆ ಮಾಡಿದ್ದಾರೆ. ಅನ್ನದಿಂದಲೇ ಶರೀರದ ಪೋಷಣೆ ಆಗಬೇಕು. ಅನ್ನವನ್ನು ನಮಗೆ, ಆಹಾರವನ್ನು ನಮಗೆ ತಿನ್ನಿಸಿ ಶರೀರವನ್ನು ಪೋಷಣೆ ಮಾಡುವವನು ಅನ್ನಕ್ಕೂ ಅಭಿಮಾನಿ, ಶರೀರಕ್ಕೂ ಅಭಿಮಾನಿ. ಒಳಗಿರುವಂತಹ ಮನಸ್ಸಿಗೆ ಅಭಿಮಾನಿ, ಅಹಂಕಾರಕ್ಕೆ ಅಭಿಮಾನಿ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತಿಳಿಸುವವನು ಅವನೇ. ಬುದ್ಧಿಗೂ ಅಭಿಮಾನಿ ಅಂತಲೂ ತಿಳ್ಕೊಳ್ಬಹುದು. ಚಿತ್ತ ಸ್ಮರಣೆಗೂ ಕೂಡ ಅವನೇ ಅಭಿಮಾನಿಯಾಗಿದ್ದಾನೆ. ಮನಸ್ಸಿಗೆ ಅಭಿಮಾನಿಯ, ನಮ್ಮ ಮನನಕ್ಕೆ ಅಭಿಮಾನಿಯಾಗಿದ್ದಾನೆ. ಮತ್ತಾತ ಯಜುರ್ವೇದದ ಅಭಿಮಾನಿಯೂ ಕೂಡ ಆಗಿದ್ದಾನೆ. ಯಜುರ್ವೇದಾತ್ಮಕೋ ಹರಹ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಅವನು ವರ್ಣನೆ ಮಾಡ್ತಾರೆ. ಯಜುರ್ವೇದಿಗಳು ನಮ್ಮಂಥವ್ರು ನೆನಪಿಟ್ಕೊಳ್ಬೇಕಾದಂತಹ ಒಂದು ಸಂಗತಿ ಅದು. ಶಿವ ಮತ್ತು ಪಾರ್ವತಿಯರಿಬ್ಬರು ದಾಂಪತ್ಯದ ದೇವಗಳಂತೂ ಹೌದೇ ಗೊತ್ತಿದ್ದೇ ಇದೆ ನಮಗೆ. ಉಪಸ್ಥಃ ಸಶಿವೋ ಮನುಹು ಅಂತ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲೇ ವರ್ಣನೆ ಮಾಡ್ತಾರೆ. ಉಪಸ್ಥೇಂದ್ರಿಯಕ್ಕೆ ಅವನ ಅಭಿಮಾನಿ. ಪಾರ್ವತಿ
ಈ ದಾಂಪತ್ಯ ಸುಖದ ಅಭಿಮಾನಿನಿ ದೇವತಾ. ಉಮಾವೈವಾಕ್ ಸಮುದ್ದಿಷ್ಟ, ಅವಳು ವಾಕಿಗೆ ಅಭಿಮಾನಿ, ಅವನು ಮನಸ್ಸಿಗೆ ಅಭಿಮಾನಿ. ಈ ಇವರಿಬ್ಬರನ್ನು ಕೂಡ ವಾಗಾಭಿಮಾನಿಗಳು ಮತ್ತು ಮನೋಭಿಮಾನಿಗಳು ಅಂತ ಯಾರು ಉಪಾಸಿಸ್ತಾರೆ ಅವರು ಎಂದೂ ತಮ್ಮ ದಾಂಪತ್ಯದ ಒಂದು ಜೀವನವನ್ನ, ದಾಂಪತ್ಯದ ಸೊಬಗನ್ನು ಕಳೆದುಕೊಳ್ಳುವುದಿಲ್ಲ, ದಾಂಪತ್ಯದ ವಿಚ್ಛೇದ ಬರುವುದಿಲ್ಲ ಅವರಿಗೆ ಅಂತ ವರ್ಣಿಸ್ತಾರೆ. ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂಸತೆಂ ಅಂತ ದಾಂಪತ್ಯಕ್ಕಾಗಿ ಪಾರ್ವತಿಯನ್ನ, ವಿದ್ಯೆಗಾಗಿ ರುದ್ರನನ್ನು ಪ್ರಾರ್ಥಿಸಬೇಕು ಅಂತ ಭಾಗವತವು ಕೂಡ ವರ್ಣಿಸ್ತದೆ. ಈ ರುದ್ರ ಓಂಕಾರದ ಅಕಾರ, ಉಕಾರ, ಮಕಾರ ಎಂಬ 3 ಅವಯವಗಳೇನಿವೆ ಅದರಿಂದಲೂ ಕೂಡ ಅದಕ್ಕೂ ಕೂಡ ಅಭಿಮಾನಿಯಾಗಿದ್ದಾನೆ. ವರ್ಣತ್ರಯಾತ್ಮಕಂ ರುದ್ರಂ ಶೇಷೇಚ ಪ್ರಣವಾತ್ಮಕೆ ಅಂತ ಹೇಳ್ತಾರೆ. ಅಕಾರ, ಉಕಾರ, ಮಕಾರಗಳಿಗೆ ರುದ್ರ ಅಭಿಮಾನಿಯಾದ್ರೆ ಇಡೀ ಓಂಕಾರಕ್ಕೆ ಶೇಷ ಅಭಿಮಾನಿಯಾಗಿದ್ದಾನೆ. ಇದು ಅವರಿಬ್ಬರ ಒಂದು ಹೆಗ್ಗಳಿಕೆ. ಹೀಗಿರುವುದರಿಂದಲೇ ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಚಂತೆ ಬ್ರಹ್ಮಣಾ ಸಹ ಅಂತ ಕೂರ್ಮ ಪುರಾಣದ ಮಾತನ್ನ ಭಾಗವತ ತಾತ್ಪರ್ಯ 4:7:33 ಕೇಳುತ್ತೇವೆ. ಮುಮುಕ್ಷುಗಳಾದವರು, ಮೋಕ್ಷ ಸಾಧನೆಯನ್ನು ಬಯಸುವವರು ಬ್ರಹ್ಮ, ಶಿವ, ಇಂದ್ರಾದಿಗಳಿಂದ ರಹಸ್ಯವಾದ ಜ್ಞಾನವನ್ನು ಪಡೆದು ಮುಂದೆ ಪ್ರಳಯದ ಸೃಷ್ಟಿಯ ಕೊನೆಯಲ್ಲಿ ಬ್ರಹ್ಮನೊಂದಿಗೆ ಮುಕ್ತಿಗೆ ಹೋಗ್ತಾರೆ ಅಂತ ಆ ಶಿವನ ಒಂದು ಮಹತ್ವ ಇದೆ. ಹೀಗೆ ನಾವು ತಿನ್ನುವ ಅನ್ನ, ನಮ್ಮ ಶರೀರ, ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ನಾವು ಮಾಡಬೇಕಾದಂತಹ ತಾಂತ್ರಿಕ ಗ್ರಂಥಗಳ ಶ್ರವಣ, ಮತ್ತೆ ಶ್ರವಣದಲ್ಲಿನ ನಮ್ಮ ಶ್ರದ್ಧಾ, ನಮ್ಮ ಮನನ, ಇದೆಲ್ಲವೂ ಆಗಬೇಕು. ಓಂಕಾರದ 3 ಅವಯವಗಳ ಅಭಿಮಾನಿ ಅವನ ಅನುಗ್ರಹದಿಂದ ಆ 3 ಅವಯವಗಳ ಜ್ಞಾನ ನಮಗಾಗಬೇಕು. ಮತ್ತೆ ಮೋಕ್ಷದ ಮಾರ್ಗದಲ್ಲಿ ಆತನಿಂದ ಉಪದೇಶವೂ ಕೂಡ ನಮಗಾಗಬೇಕು. ಹೀಗೆ ನಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಶಿವನ ಪಾತ್ರ ಬಹಳ ದೊಡ್ಡದಿದೆ ಅಂತ ನಾವು ಅದನ್ನ ಅನುಸಂಧಾನಕ್ಕೆ ತಂದುಕೋಬೇಕು.